ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಟಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ತ್ರಿಕೋನಮಿತಿ ಪಾಠದ ಮುಂದುವರಿದ ಪ್ರಶ್ನೆಗಳನ್ನು ನೋಡುತ್ತಿದ್ದೇವೆ. ಇಲ್ಲಿವರೆಗೆ ನಾವು 10 ಕ್ವಶನ್ಸ್ಗಳನ್ನು ನೋಡಿದ್ದೇವೆ. ಆ ವಿಡಿಯೋ ಯಾರು ನೋಡಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ವಿಡಿಯೋಸ್ ಲಿಸ್ಟ್ನಲ್ಲಿ ಆ ವಿಡಿಯೋ ನೋಡ್ಬೋದು, ಅಥವಾ ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಅದನ್ನು ಅಟ್ಯಾಚ್ ಮಾಡ್ತೀನಿ. ಅದೇ ರೀತಿಯಾಗಿ ಹಿಂದೆ ನಡೆದಂಥ ಎಲ್ಲ ವರ್ಷಗಳ ಟಿ ಎಕ್ಸಾಮ್ ಕ್ವಶನ್ ಪೇಪರ್ನ ಸೊಲ್ಯೂಷನ್ಸ್ಗಳನ್ನು ನೋಡಲು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ಗಳನ್ನು ಅಟ್ಯಾಚ್ ಮಾಡ್ತೀನಿ. ಆ ಪ್ಲೇಲಿಸ್ಟ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆ ಹಿಂದಿನ ವಿಡಿಯೋಗಳನ್ನು ನೋಡಬಹುದು. ಇವಾಗ 11ನೇ ಕ್ವಶನ್ ಏನಿದೆ, ಟ್ಯಾನ್ ಥೀಟಾ = 1 ಆದರೆ 5 sin θ - 4 cos θ ಭಾಗಿಲೆ 5 sin θ + 4 cos θನ ಬೆಲೆಯು ಅಂತ ಕೇಳಿದ್ದಾರೆ. ಇವಾಗ ಟ್ಯಾನ್ ಥೀಟಾ = 1 ಅಂತ ಇದೆ. ಇವಾಗ ಟ್ಯಾನ್ ಥೀಟಾ ಟ್ಯಾನ್ ಯಾವ ಬೆಲೆಗೆ, ಟ್ಯಾನ್ 45 ಡಿಗ್ರಿ ಬೆಲೆಗೆ 1 ಅಂತ ಇದೆ. ಇವಾಗ ಟ್ಯಾನ್ ಕ್ಯಾನ್ಸಲ್ ಆಯಿತು, ಥೀಟಾ ಎಷ್ಟು ಬಂತು, 45 ಡಿಗ್ರಿ. ಇವಾಗ 5 sin θ - 4 cos θ / 5 sin θ + 4 cos θ. ಇವಾಗ 5 ಅದೇ ರೀತಿ ಬರ್ಕೊಳ್ಳಿ. ಸೈನ್ ಥೀಟಾ ಅಂದರೆ ಎಷ್ಟು, 45 ಡಿಗ್ರಿ, ಮೈನಸ್ 4 ಕಾಸ್ ಥೀಟಾ ಅಂದರೆ 45 ಡಿಗ್ರಿ, ನೆಕ್ಸ್ಟ್ ಡಿವೈಡೆಡ್ ಬೈ 5 ಸೈನ್ 45 ಡಿಗ್ರಿ ಪ್ಲಸ್ 4 ಕಾಸ್ 45 ಡಿಗ್ರಿ. ಇವಾಗ 5 ಗುಣಿಲೆ ಸೈನ್ 45 ಡಿಗ್ರಿ ಎಷ್ಟಿದೆ, 1/√3 ಇದೆ, ಮೈನಸ್ 4 ಗುಣಿಲೆ ಕಾಸ್ 45 ಡಿಗ್ರಿ ಎಷ್ಟಿದೆ, 1/√3 ಡಿವೈಡೆಡ್ ಬೈ 5 ಗುಣಿಲೆ ಮತ್ತಿಲ್ಲೇನಿದೆ ಸೈನ್ 45 ಅಂದರೆ 1/√2 ಪ್ಲಸ್ 4 ಗುಣಿಲೆ 1/√2 ಕಾಸ್ 45 ಡಿಗ್ರಿ. ಇವಾಗ ಇದು ಎಷ್ಟಾಗುತ್ತೆ, 5/√3 ಮೈನಸ್ 4/2 √3 ನೆಕ್ಸ್ಟ್ 5/√2 ಪ್ಲಸ್ 4/√2. ಇವಾಗ ಇದರ ಲಸ ಎಷ್ಟಾಗುತ್ತೆ, √2, 5 - 4 ಕೆಳಗಡೆ ಇಲ್ಲಿ ಕೂಡ ಲಸ √2 ಬರುತ್ತೆ, 5 + 4. ಇವಾಗ ಇದು 5ರಲ್ಲಿ 4 ಆದರೆ 1/√2 ಡಿವೈಡೆಡ್ ಬೈ 5 4 9 √2 ಕ್ಯಾನ್ಸಲ್ ಆಗಿ 1/9 ಆನ್ಸರ್ ಬಂತು. ಅಂದರೆ ಆಪ್ಷನಲ್ಲಿದೆ ಡಿ ಆಪ್ಷನ್ ಆನ್ಸರ್ ಆಗಿದೆ. ನೆಕ್ಸ್ಟ್ 12ನೇದು, ಟ್ಯಾನ್ x = sin 45 ಡಿಗ್ರಿ ಪ್ಲಸ್ ಕಾಸ್ 45 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಆದರೆ ಎಕ್ಸ್ನ ಬೆಲೆಯು ಅಂತ ಕೇಳಿದ್ದಾರೆ. ಇವಾಗ ಟ್ಯಾನ್ x ಅದೇ ರೀತಿ ಬರ್ಕೊಳ್ಳೋಣ, sin 45 ಕಾಸ್ 45 ಪ್ಲಸ್ ಕಾಸ್ 60 ಡಿಗ್ರಿ. ಇವಾಗ ಸೈನ್ 45 1/√2 ಗುಣಿಲೆ ಕಾಸ್ 45 1/√2 ಪ್ಲಸ್ ಕಾಸ್ 60 ಬೆಲೆ ಎಷ್ಟು, 1/√2. ಇವಾಗ 1 ಗುಣಿಲೆ 1, ಈ √2 × √2 ಆಗುತ್ತೆ, ಪ್ಲಸ್ ಇದು 1/2. ಇವಾಗ 2ರದ ಲಸ ಎಷ್ಟಾಗುತ್ತೆ, 2, ಮೇಲ್ಗಡೆ 1 + 1 2, 2/2, 2 1 2, 2 1 2. ಅಂದರೆ ಟ್ಯಾನ್ x = 1 ಬಂತು. ಇವಾಗ x ಇದು ಟ್ಯಾನ್ ಈ ಕಡೆ ಬಂದು ಟ್ಯಾನ್ ಇನ್ವರ್ಸ್ 1 ಆಗುತ್ತೆ. ಇವಾಗ x ಟ್ಯಾನ್ ಯಾವುದ ಬೆಲೆಗೆ 1 ಇದೆ, ಟ್ಯಾನ್ 45 ಡಿಗ್ರಿಗೆ 1 ಆಗುತ್ತೆ. ಅಂದರೆ x ಬೆಲೆ ಎಷ್ಟು ಬಂತು, 45 ಡಿಗ್ರಿ. ನೆಕ್ಸ್ಟ್ ಟ್ಯಾನ್ 3a = cot a - 26 ಡಿಗ್ರಿ. ನೆಕ್ಸ್ಟ್ 3a 90ಕ್ಕಿಂತ ಕಡಿಮೆ ಇದೆ ಅಂತೆ, ಆದರೆ ಏನ ಬೆಲೆಯು ಅಂತ ಕೇಳಿದ್ದಾರೆ. ಇವಾಗ ಟ್ಯಾನ್ a ಅದೇ ರೀತಿ 3a = cot a - 26 ಡಿಗ್ರಿ. ಇವಾಗ ಟ್ಯಾನ್ 3aನ ನಾನು ಈ ರೀತಿ ಬರ್ತೀನಿ, cot 90 - ಥೀಟಾ, cot 90 - ಥೀಟಾ, ಥೀಟಾ ಅಂದರೆ 3, ಕಾಸ್ 90 - ಥೀಟಾ ಅಂದರೆ ಟ್ಯಾನ್ ಥೀಟಾ, ಟ್ಯಾನ್ ಥೀಟಾಲ್ಲಿ ಟ್ಯಾನ್ 3a = cot a - 26 ಡಿಗ್ರಿ. ಇವಾಗ ಈ ಕಾಟು ಕ್ಯಾನ್ಸಲ್ ಆಗುತ್ತೆ, 90 - 3a = a - 26. ಇವಾಗ ಇದು 90 ಇದು ಪ್ಲಸ್ 26 ಆಗುತ್ತೆ, ಈ -3 ಇದು ಎ ಈ ಕಡೆ ಹೋಗಿ ಪ್ಲಸ್ 3a, ಇದೊಂದು ಪ್ಲಸ್ ಎ, ಇವೆರಡು ಕೂಡಿಸಿ 4a, ನೆಕ್ಸ್ಟ್ ಇವೆರಡು ಕೂಡಿಸಿ 126
ನೆಕ್ಸ್ಟ್ 116 ಬಾಗಿಲೆ 4 = ಎ. 4 1 4, 4 2 8, 8 ಅಂದರೆ 3 ಉಳಿತು, 4 9 36 ಅಂದರೆ ಎ ಎಷ್ಟು ಬಂತು? 29 ಡಿಗ್ರಿ ಬಂತು. ಅಂದರೆ ಬಿ ಆಪ್ಷನ್ ಸರಿಯಾದ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ 14ನೇದು 2 × tan 22 ಡಿಗ್ರಿ / cot 68 ಡಿಗ್ರಿ ಪ್ಲಸ್ 1/2 sin 47 ಡಿಗ್ರಿ / cos 43 ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. ಇವಾಗ ಎರಡು ಅದೇ ರೀತಿ ಬರ್ಕೋತೀನಿ ನಾನು. ಇದನ್ನು ಟ್ಯಾನ್ 22 ಡಿಗ್ರಿಯನ್ನು ನಾನು ಟ್ಯಾನ್ 90 - 68 ಅಂತ ಬರಿತೀನಿ, / cot 68 ಅದೇ ರೀತಿ. ಇವಾಗ 90ರಲ್ಲಿ 68 ಕಳೆದ್ರೆ 22 ಬರುತ್ತೆ, ಆದ್ದರಿಂದ ಈ ರೀತಿಯಾಗಿ ಬರ್ಕೊಂಡಿನಿ. ಇವಾಗ ಪ್ಲಸ್ 1/2 ಇಲ್ಲಿ ಮೇಲ್ಗಡೆ ಸೈನ್ 90 - 43 ಬರ್ಕೋತೀನಿ. 90 - 43 ಮಾಡಿದ್ರೆ ಮೇಲ್ಗಡೆದು 47 ಬರ್ತೇನೆ, ಕಾಸ್ 43 ಡಿಗ್ರಿ. ಇವಾಗ ಇಲ್ಲಿ ನೋಡಿ ಎರಡು ಅದೇ ರೀತಿ. ಟ್ಯಾನ್ 90 - ಥೀಟಾ ಅಂದರೆ ಕಾಟ್ ಥೀಟಲ್ಲಿ 68 ಇದೆ, / ಕೆಳಗಡೆ 68, ಕಾಟ್ 68 ಪ್ಲಸ್ 1/2. ನೆಕ್ಸ್ಟ್ ಸೈನ್ 90 - ಥೀಟಾ ಅಂದರೆ ಕಾಸ್ ಥೀಟಾ ಜಾಗದಲ್ಲಿ 45 ಡಿಗ್ರಿ ಇದೆ, / ಕಾಸ್ 45 ಡಿಗ್ರಿ. ಇದು ಕ್ಯಾನ್ಸಲ್ ಇತ್ತು, ಇದು ಕ್ಯಾನ್ಸಲ್ ಇತ್ತು. ಉಳಿತೇನೆ ಇಲ್ಲಿ 2 + 1/2. ಇದ್ರ ಲಸ ತೆಗೆದ್ರೆ 2 ಆಗುತ್ತೆ, 4 + 1 ಅಂದರೆ 5/2 ಆನ್ಸರ್ ಬರುತ್ತೆ. ಡಿ ಆಪ್ಷನ್ ಸರಿಯಾದ್ದು ಆಗಿದೆ. ನೆಕ್ಸ್ಟ್ 15ನೇದು x = a cos 90 - ಥೀಟಾ ಮತ್ತು y = b cot 90 - ಥೀಟಾ ಆದರೆ a² / x² - b² - y² ನ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಫಸ್ಟ್ ಇದನ್ನು ಸ್ಕ್ವಯರ್ ಮಾಡ್ಕೋತೀನಿ ನಾನು. ಇದು x = a cos 90 - ಥೀಟಾ. ಇವಾಗ x = a cos 90 - ಥೀಟಾ ಅಂದರೆ ಸೈನ್ ಥೀಟಾ. ಇವಾಗ ಇದನ್ನು ವರ್ಗ ಮಾಡ್ಕೋತೀನಿ. x² = a² sin² ಥೀಟಾ. ಇವಾಗ ನೆಕ್ಸ್ಟ್ ಅದೇ ರೀತಿ ಇದು y = cot b cot 90 - ಥೀಟಾ. y = b cot 90 - ಥೀಟಾ ಅಂದರೆ ಟ್ಯಾನ್ ಥೀಟಾ. ಇವಾಗ y² ಮಾಡ್ಕೋತೀನಿ. y² = b² tan² ಥೀಟಾ. ಇವಾಗ ಇದನ್ನು ಬರೆದುಕೊಳ್ಳೋಣ. a / x² - a² / x² - b² a² ಅದೇ ರೀತಿ ಬರ್ಕೊಳ್ಳೋಣ. x² ಅಂದರೆ ಏನಿದೆ ನಮ್ಮ ಹತ್ರ? a² sin² ಥೀಟಾ ಮೈನಸ್ b² y² ಅಂದರೆ b² ಇಂಟು tan² ಥೀಟಾ. a² ಕ್ಯಾನ್ಸಲು, b² ಕ್ಯಾನ್ಸಲು, 1/ sin² ಥೀಟಾ ಮೈನಸ್ 1/ tan² ಥೀಟಾನ ನಾನು ಯಾವ ರೀತಿ ಬರ್ಕೋತೀನಿ ಅಂದರೆ sin² ಥೀಟಾ / cos² ಥೀಟಾ. ಈ cos² ಥೀಟಾ ಮೇಲ್ಗಡೆ ಹೋಗಿ ಏನಾಗುತ್ತೆ 1/ sin² ಥೀಟಾ ಮೈನಸ್ cos² ಥೀಟಾ / sin² ಥೀಟಾ. ಇವೆರಡರ ಲಸ್ ಏನಾಗುತ್ತೆ sin² ಥೀಟಾ. ಇಲ್ಲಿ 1 - cos² ಥೀಟಾ. ಇವಾಗ 1 - cos² ಥೀಟಾ ಅಂದರೆ ಮತ್ತೆ sin² ಥೀಟಾ / sin² ಥೀಟಾ. ಎರಡು ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬಂತು? 1. ಅಂದರೆ ಸಿ ಆಪ್ಷನ್ ಆನ್ಸರ್ ಆಗಿದೆ. ನೆಕ್ಸ್ಟ್ 16ನೇ ಕ್ವಶನು ಇದು ಕಾಸ್ ಇದೆ ನೋಡಿ. ಕಾಸ್ ಥೀಟಾ = p/√p² + q² ಆದರೆ ಟ್ಯಾನ್ ಥೀಟಾ ಅಂತ ಕೇಳಿದ್ದಾರೆ. ಇವಾಗ ಕಾಸ್ ಥೀಟಾ ಅಂತ ಕೇಳಿದ್ದಾರೆ. ಥೀಟಾ ಅಂದರೆ ಕಾಸ್ ಥೀಟಾ ಅಂದರೆ ಬೇಸ್ ಬೈ ಹೈಪೋಟ್ನಿಸ್. ಬೇಸ್ ಎಷ್ಟಿದೆ? p ಇದೆ, ಹೈಪೋಟ್ನಿಸ್ √p² q² ಆಗುತ್ತೆ. ಇವಾಗ ನಮಗೆ ಸೈನ್ ಥೀಟಾ ಬೇಕು. ಸೈನ್ ಥೀಟಾ = ಅಭಿಮುಖ ಬಾಹು. ಇಲ್ಲಿ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಅಭಿಮುಖ ಬಾಹು ಗೊತ್ತಿಲ್ಲ, ಅದು ಏನು ಬರುತ್ತೆ ಅಂದರೆ q / p² √p² + q². ಇದು ಯಾವ ರೀತಿ ಬಂತಂದರೆ ಪೈಥಾಗರಸ್ ಪ್ರಮೇಯ ಮೂಲಕ ಬಂತು. ನೆಕ್ಸ್ಟ್ ಇವಾಗ ಟ್ಯಾನ್ ಥೀಟಾ = ಸೈನ್ ಥೀಟಾ ಬಾಗಿಲೆ ಕಾಸ್ ಥೀಟಾ. ಸೈನ್ ಥೀಟಾ ಏನಿದೆ ನಮ್ಮ ಹತ್ರ? q / √p² + q². ನೆಕ್ಸ್ಟ್ ಕಾಸ್ ಥೀಟಾ ಅಂದರೆ ಎಷ್ಟಿದೆ ನಮ್ಮ ಹತ್ರ? p
ಪಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಇವೆರಡು ಕ್ಯಾನ್ಸಲ್ ಆಯಿತು, ಉಳಿಯೋನು ಕ್ಯೂ ಬೈ ಪಿ ಉಳಿತು. ಕ್ಯೂ ಬೈ ಪಿ ಎಲ್ಲಿದೆ? ಬಿ ಆಪ್ಷನ್ ಆನ್ಸರ್ ಆಗಿದೆ. 17ನೇ ಕ್ವಶನು, ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 2. ಥೀಟಾ ಬೆಲೆ 0ಕ್ಕಿಂತ ಜಾಸ್ತಿ 90ಕ್ಕಿಂತ ಕಡಿಮೆ ಆಗಿದ್ದರೆ ಥೀಟಾದ ಬೆಲೆ ಅಂತ ಕೇಳಿದ್ದಾರೆ. ಇವಾಗ ಇಲ್ಲಿ ನೋಡಿ, ಆಪ್ಷನ್ ಮೂಲಕ ಈ ಆನ್ಸರ್ ಕಂಡುಕೊಳ್ತೀನಿ ನಾನು. ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 2. ಇವಾಗ ಟ್ಯಾನ್ 45 ಡಿಗ್ರಿ ಥೀಟಾ ಜಾಗದಲ್ಲಿ ನಮಗೆ ಥೀಟಾ ಕೇಳಿದ್ದಾರೆ. ಥೀಟಾ ಬೆಲೆ 45. ಅದು ಯಾವ ರೀತಿ ಅಂತಂದರೆ ನೋಡೋಣ. ಇಲ್ಲಿ ಥೀಟಾ ಜಾಗ 45 ತುಂಬ್ತೀನಿ ನಾನು. ಟ್ಯಾನ್ 45 ಅಂದರೆ 1 ಪ್ಲಸ್ ಕಾಟ್ 45 ಅಂದರೆ 1 2 ಇಸ್ ಈಕ್ವಲ್ ಟು 2. ಈ ರೀತಿಯಾಗಿ ನಾವು ಆಪ್ಷನ್ಗಳ ಮೂಲಕ ಥೀಟಾದ ಬೆಲೆ ಕಂಡುಹಿಡ್ಬೋದು. ನೆಕ್ಸ್ಟ್ 18ನೇದು, 5 ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 3 ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 4 ಆದಾಗ ಟ್ಯಾನ್ ಸ್ಕ್ವೇರ್ ಥೀಟಾದ ಬೆಲೆ ಅಂತ ಕೇಳಿದ್ದಾರೆ. 5 ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 3 ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 4. ಇವಾಗ 5 ಅದೇ ರೀತಿ ಬರ್ಕೋತೀನಿ. ಸೈನ್ ಸ್ಕ್ವೇರ್ ಥೀಟಾನ ನಾನು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋತೀನಿ, ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 4. ಇವಾಗ ಇದು ಗುಣಾಕಾರ ಮಾಡಿರಿ. 5 ಮೈನಸ್ 5 ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 3 ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 4. ಇವಾಗ 5 ಅದೇ ರೀತಿ ಬರ್ರಿ. 5ರಲ್ಲಿ 3 ಕಳೆದ್ರೆ 2 ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇವಾಗ 5 ಇದು 4 ಈ ಕಡೆ ಬಂದು -4 ಆಗುತ್ತೆ. ಇದು -2 ಕಾಸ್ ಸ್ಕ್ವೇರ್ ಥೀಟಾ ಹೋಗಿ +2 ಕಾಸ್ ಸ್ಕ್ವೇರ್ ಥೀಟಾ. ಇವಾಗ ಕಳೆದ್ರೆ 1 ಇಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಥೀಟಾ. ಇವಾಗ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1/2. ಇದರ ವರ್ಗಮೂಲ ತೆಗೆದರೆ ±1 ಡಿವೈಡ್ ಬೈ √2 ಬಂತು. ಇದು ಕಾಸ್ ಥೀಟಾ ಬೆಲೆ ಬಂತು. ಇವಾಗ ಟ್ಯಾನ್ ಥೀಟಾ ಕೇಳಿದ್ದಾರೆ. ಇವಾಗ ಇಲ್ಲಿ ನೋಡಿ ಎಲ್ಲಿದೆ, ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ನಮ್ಮ ಹತ್ರ ಏನಿದೆ 1/2. ಕಾಸ್ ಸ್ಕ್ವೇರ್ ಥೀಟಾ ಅಂದರೆ 1/2. ಇವಾಗ ಇದು ಲಸ ತೆಗಿರಿ ಎಷ್ಟಾಗುತ್ತೆ? 2 ಮೈನಸ್ 1 ಡಿವೈಡ್ ಬೈ 2 ಅಂದರೆ 2ರಲ್ಲಿ 1 ಕಳೆದ್ರೆ 1/2. ಇದು ಸೈನ್ ಸ್ಕ್ವೇರ್ ಥೀಟಾ ಬಂತು. ಇವಾಗ ನಮಗೆ ಸೈನ್ ಥೀಟಾ ಅಂದರೆ ಮತ್ತೆ ಸ್ಕ್ವೇರ್ ರೂಟ್ ತೆಗೆದರೆ ±1 ಡಿವೈಡ್ ಬೈ √2. ಇವಾಗ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. ಸೈನ್ ಥೀಟಾ ಎಷ್ಟಿದೆ ನಮ್ಮ ಹತ್ರ? ಇಲ್ಲಿ ಬಂತು ನೋಡಿ, ±1/√2 ಡಿವೈಡ್ ಬೈ ಕಾಸ್ ಥೀಟಾ ಎಷ್ಟು ಬಂತು? ±1/√2. ಇದು ಕ್ಯಾನ್ಸಲ್ ಆಗಿ ±1 ಬರುತ್ತೆ. ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ 19ನೇ ಕ್ವಶನು, ಸೈನ್ನ ಘಾತ 4a ಪ್ಲಸ್ ಕಾಸ್ನ ಘಾತ 4a ಪ್ಲಸ್ 2 ಸೈನ್ ಸ್ಕ್ವೇರ್ ಎ ಇಂಟು ಕಾಸ್ ಸ್ಕ್ವೇರ್ ಎನ ಬೆಲೆಯು ಅಂತ ಕೇಳಿದ್ದಾರೆ. ಇದನ್ನು ಫಸ್ಟ್ ಬರ್ಕೊಳ್ಳೋಣ. ಎಷ್ಟು ಅಂತ ಕೇಳಿದ್ದಾರೆ. ಇವಾಗ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಇಲ್ಲಿ ಸೈನ್ ಸ್ಕ್ವೇರ್ ಎನ್ನು ಎ ಅಂತ ಬರ್ಕೋತೀನಿ, ಕಾಸ್ ಸ್ಕ್ವೇರ್ ಏನನ್ನು ಬಿ ಅಂತ ಬರ್ಕೋತೀನಿ. ಇವಾಗ ಇಲ್ಲಿ ನೋಡಿ, ಸೈನ್ ಸ್ಕ್ವಯರ್ ಎ ಡಿವೈಡ್ ಬೈ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಪ್ಲಸ್ 2 ಸೈನ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ. ಇವಾಗ ಇಲ್ಲಿ ನೋಡಿ, ಸೈನ್ ಸ್ಕ್ವೇರ್ ಎ ಅಂದರೆ ಎ ಇದೆ, ಅಂದರೆ ಎ ಸ್ಕ್ವೇರ್ ಪ್ಲಸ್ ಇದು ಬಿ ಸ್ಕ್ವೇರ್ ಪ್ಲಸ್ 2ab ಆಯಿತು. ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಅಂದರೆ ಏನಿದೆ? ಸೈನ್ ಸ್ಕ್ವೇರ್ ಎ ಪ್ಲಸ್ ಬಿ ಅಂದರೆ ಕಾಸ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ 1 ಹೋಲ್ ಸ್ಕ್ವೇರ್ 1. ಅಂದರೆ ಬಿ ಎ ಆಪ್ಷನ್ ಆನ್ಸರ್ ಆಗಿದೆ 1. ನೆಕ್ಸ್ಟ್ 20ನೇ ಕ್ವಶನು, ಸೈನ್ ಥೀಟಾ ಈಸ್ ಈಕ್ವಲ್ ಟು 5/13 ಆದರೆ ಕಾಸ್ ಥೀಟಾದ ಬೆಲೆ ಅಂತ ಕೇಳಿದ್ದಾರೆ. ಸೈನ್ ಥೀಟಾ ಈಸ್ ಈಕ್ವಲ್ ಟು 5/13. ಒಂದು ತ್ರಿಭುಜ ಜೋಡಿಸ್ಬೇಕು, ಲಂಬಕೋನ ತ್ರಿಭುಜ, ಇಲ್ಲಿ ಥೀಟಾ ಅಂತ ಬರೆದುಕೊಳ್ಬೇಕು. ಸೈನ್ ಥೀಟಾ ಅಂದರೆ ಏನಿದೆ? ಎ ಬಿ ಸಿ. ಸೈನ್ ಥೀಟಾ ಅಂದರೆ ಅಭಿಮುಖ ಬಾಹು ಏನಿದೆ ಇಲ್ಲಿ? ಈ ಥೀಟಾದ ಅಭಿಮುಖ ಬಾಹು ಬಿ ಸಿ ಬೈ ಎ ಸಿ ಈಸ್ ಈಕ್ವಲ್ ಟು 5/13. ಇವಾಗ ನಮಗೆ ಕಾಸ್ ಥೀಟಾ ಕೇಳಿದ್ದಾರೆ. ಕಾಸ್ ಥೀಟಾ ಈಸ್ ಈಕ್ವಲ್ ಟು
ಬೇಸ್ ಇದು ಪಾರ್ಶ್ವಬಾಹು ಅಂದರೆ ಎ ಬಿ ಬೈ ವಿಕರ್ಣ ಎ ಸಿ. ಆದರೆ ನಮಗೆ ಎ ಬಿ ಗೊತ್ತಿಲ್ಲ, ಎ ಸಿ ಗೊತ್ತಿದೆ. ಎ ಸಿ ಎಷ್ಟಿದೆ 13. ಅದನ್ನು ಯಾವ ರೀತಿ ಕಂಡುಹಿಡಬೇಕಂದ್ರೆ ಪೈಥಾಗೋರಸ್ ಪ್ರಮೇಯ ಮೂಲಕ ಕಂಡುಹಿಡೋಣ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಎಷ್ಟಿದೆ 13 ವರ್ಗ. ನೆಕ್ಸ್ಟ್ ಎ ಬಿ ಎಷ್ಟಿದೆ ಗೊತ್ತಿಲ್ಲ, ಎ ಬಿ ಸ್ಕ್ವೇರ್ ಅದೇ ರೀತಿ ಬರ್ಕೊಳ್ಳಿ. ಬಿ ಸಿ ಎಷ್ಟಿದೆ 5, 5ರ ವರ್ಗ. ಇವಾಗ 13 ವರ್ಗ 169. ನೆಕ್ಸ್ಟ್ ಎ ಬಿ ಸ್ಕ್ವೇರ್ ಅದೇ ರೀತಿ 5ರ ವರ್ಗ 25. 169 ಮೈನಸ್ 25 ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್. ನೆಕ್ಸ್ಟ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇವೆರಡು ಮೈನಸ್ ಮಾಡಿದ್ರೆ 144. ಎ ಬಿ ಇಸ್ ಈಕ್ವಲ್ ಟು ವರ್ಗಮೂಲ 144 ಅಂದರೆ ಎ ಬಿ ಎಷ್ಟು ಬಂತು 12 ಬಂತು. ಅಂದರೆ ಎ ಬಿ ಎಷ್ಟು ಬಂತು 12. 12 ಭಾಗಿಲೆ ಎ ಸಿ ಅಂದರೆ ಎಷ್ಟಿದೆ ನಮ್ಮ ಹತ್ರ, ಎ ಸಿ ಅಂದರೆ 13. ಅಂದರೆ 12 ಭಾಗಿಲೆ 13 ಆಪ್ಷನ್ ಬಿ ಆನ್ಸರ್ ಆಗಿದೆ. ಈ ರೀತಿಯಾಗಿ ನಾವು ಯಾವುದೇ ರೀತಿ ಲೆಕ್ಕಗಳು ಬಂದರೂ ಮಾಡಲು ಬರಬೇಕು. ಇಷ್ಟು ಇವತ್ತಿನ ವಿಡಿಯೋ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.